ಅವ್ರು ಇವ್ರನ್ನ ನೋಡಿನೋ ಇಲ್ಲಾಂದರೆ ದುಡ್ಡು ಜಾಸ್ತಿ ಆಗಿನೋ ಒಂದು ನಾಯಿ ಅಂತೂ ತಂದೆ ತರ್ತೀರಾ. ಅದು ಚಿಕ್ಕ ವಯಸ್ಸಲ್ಲಿದ್ದಾಗ ಅದ್ರ ಗೋಲ್ಡನ್ ಫೇಸ್ನ ತುಂಬಾ ಎಂಜಾಯ್ ಮಾಡ್ತೀರಾ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ, ಹಿಂಸೆ ಆಗುತ್ತೆ ಅದನ್ನು ನೋಡ್ಕೊಳ್ಳೋದಾಗಿರಲಿ, ಇಲ್ಲ ನಾನು ಟ್ರಿಪ್ ಹೋಗಬೇಕಾದ್ರೆ ಅದನ್ನು ಬಿಟ್ಟು ಹೋಗ್ಬೇಕಲ್ಲಪ್ಪ, ಅದಕ್ಕೆ ಬೇರೆ ಕಾಸು ಕೊಡಬೇಕಲ್ಲಪ್ಪ ಅಂತ ಒಂದು ತಲೆನೋವು ನಿಮ್ಗಳಿಗೆ. ಅದಕ್ಕೆ ಏನು ಮಾಡ್ಬಿಡ್ತೀರಾ, ಈಸಿ ಸೊಲ್ಯೂಷನ್ ಏನಂತಂದರೆ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡೋದು. ಆ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಅವಕ್ಕೆ ಬದುಕೋದು ಗೊತ್ತಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ 35 ದಿನ ಆಗಿದ ತಕ್ಷಣವೇ ಎತ್ಕೊಂಬಂದ್ಬಿಡ್ತೀರಾ ನೀವು. ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಎಲ್ಲಿ ಬದುಕಬೇಕು ಏನೂ ಗೊತ್ತಿರಲ್ಲ. ಮನೇಲಿ ಟೈಮ್ಗೆ ಊಟ ಸಿಕ್ಕಲಿಲ್ಲ ಅಂದರೂ ಕೂಡ ಯಾವುದೋ ಒಂದು ಟೈಮ್ ಆದರೂ ಅದಕ್ಕೆ ಅಂತ ಒಂದು ಊಟನಾದರೂ ಹಾಕ್ತೀರಾ. ಬಟ್ ಆದರೆ ರೋಡಲ್ಲಿ ಬಿಟ್ಟೋದ್ಮೇಲೆ ಅದಕ್ಕೆ ಊಟ ಎಲ್ಲಿ ಹುಡುಕಿ ತಿನ್ನಬೇಕು ಅಂತಲೂ ಕೂಡ ಗೊತ್ತಿಲ್ಲ. ಕೇಸ್ ಬೇರೆ ನಾಯಿ ತಿಂತಿದ್ದಾವಲ್ಲ ಅದ್ರ ಜೊತೆ ಹೋಗಿ ತಿನ್ನೋಣ ಅಂತಂದರೆ ಅದಕ್ಕೆ ತಿನ್ನೋಕ್ಕೂ ಬರಲ್ಲ. ಜೊತೆಗೆ ತಿಂತಾ ಇರೋಂಥ ನಾಯಿ ಟೆರಿಟರಿಯಲ್ ಫೈಟ್ ಮಾಡಿಕೊಂಡು ಅದಕ್ಕೆ ಕಚ್ಚೇ ಬಿಡ್ತವೆ. ಸೊ ಇಷ್ಟೆಲ್ಲ ನೀಟಾಗಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೇನಾದರೂ ಬಿಟ್ಟು ಹೋದರೆ ಈ ಥರ ಗತಿಗಾಗುತ್ತೆ. ಅದು ಇದ್ರದ್ದು ಏಜ್ ಬಂದು ಇವಾಗ ನಾವು ಡಾಕ್ಟ್ರ್ ಹತ್ರ ಬಿಟ್ಟು ಬೆಳಗ್ಗೆ ನಿಮಗೆ ಸ್ಟೋರಿ ಹಾಕಿದ್ದು. ಆಲ್ರೆಡಿ ನಮ್ಮ ಫಾಲೋವರ್ ಒಬ್ಬರು ಇದನ್ನು ರೆಸ್ಕ್ಯೂ ಮಾಡಿಸಿ ತೊಗೊಂಡೋಗ್ಬಿಟ್ಟು ಹಾಸ್ಪಿಟಲಲ್ಲಿ ಸೇರಿಸವ್ರೆ, ಮೈಸೂರಲ್ಲಿ ಇದಾಗಿರೋಂಥದ್ದು. ಈ ಡಾಗು ಈಗ ಆರಾಮಾಗಿದೆ, ರೆಸ್ಕ್ಯೂ ಕೂಡ ಮಾಡಿದ್ದಾರೆ ನಮ್ಮ ಫಾಲೋವರ್ ಒಬ್ಬರು. ಅವ್ರ ಐ ಡಿ ಕೂಡ ಇಲ್ಲಿ ಹಾಕಿರ್ತೀನಿ. ಏನೇ ಟ್ಯಾಂಕ್ಸ್ ಹೇಳ್ಬೇಕಂದ್ರೂ ಅವ್ರಿಗೆ ಹೇಳಿ, ನನಗಂತೂ ಅಲ್ಲ. ಈಗ ಪ್ರೆಸೆಂಟ್ಲಿ ಇದ್ರ ಸಿಚುವೇಶನ್ ನಾವು ನೋಡೋದಾದರೆ ಬ್ಲಡ್ ರಿಪೋರ್ಟ್ಗೆ ಕಳಿಸಿದ್ದೀವಿ. ಅರೌಂಡ್ 8 to 9 years ಆಗಿದೆ. ಅದಕ್ಕೋಸ್ಕರ ತಾನೇ ಬಿಟ್ಟೋಗಿರೋದು. ಇವಾಗೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಒಳ್ಳೆ ಸೇಫ್ ಹ್ಯಾಂಡ್ಸಲ್ಲೇ ಇದೆ. ಇನ್ನು ಒಂದು ವಾರದಲ್ಲಿ ಇದು ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ನಾಳೆ ಇದ್ರ ಬ್ಲಡ್ ರಿಪೋರ್ಟ್ ಬರುತ್ತೆ, ನಾನು ಸ್ಟೋರಿಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಏನಾಗಿದೆ ಅಂತ. ಜೊತೆಗೆ ಇದ್ರ ವಯಸ್ಸು ಬಂದು 8 ಇಂದ 9 years ಆಗಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟರು. ಪ್ರೆಸೆಂಟ್ಲಿ ಇದು ಮೆಗಟ್ಸ್ ಕಂಪ್ಲೀಟ್ಲಿ ಇರೋದ್ರಿಂದ ಎಲ್ಲ ರಿಮೂವ್ ಮಾಡಿಬಿಟ್ಟು ರೆಸ್ಟಿಂಗ್ಗೆ ಅಂತ ಒಂದು 3-4 days ರೆಸ್ಟಿಂಗ್ ಅಂತ ಹೇಳಿದ್ದಾರೆ. ಈ ವಿಡಿಯೋ ನೋಡ್ತಿರೋರು ಯಾರೇ ಆಗಿದ್ರು ಕೂಡ ನಿಮ್ಮ ಮನೇಲಿ ಏನಾದರೂ ನೀವು ನಾಯಿ ಸಾಕಿ ಅದನ್ನು ಇವಾಗ ಏನಾದರೂ ಸಾಕಾಗ್ತಿಲ್ಲ, ಪರ್ಸ್ನಲ್ ರೀಸನ್ ಇರ್ಬೋದು, ಏನೇ ಇರ್ಬೋದು, ನನ್ನ ಒಂದು ಸ್ಟೋರಿ ಹಾಕ್ಬಿಟ್ಟು ಟ್ಯಾಗ್ ಮಾಡಿ. ಯಾರಾದರೂ ಆಗಿರಲಿ ಒಳ್ಳೆ ಮನೆ ಸೇರ್ಕೊಳ್ಳುತ್ತೆ, ನಿಮಗೂ ಕೂಡ ಖುಷಿಯಾಗುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ರೋಡಲ್ಲಿ ಬಿಟ್ಟು ಈ ಥರ ಅನ್ಯಾಯ ಮಾಡೋಕ್ಕಂತೂ ಹೋಗಬೇಡಿ.